ಇದಕ್ಕೇನೋ ನಾವು ಮ್ಯಾಚ್ ಹಾಕ್ಬಿಟ್ರೆ ನನ್ನ ತಲೆಯಲ್ಲಿ ಒಂದು ಎಣ್ಣೆ ಐತೆ ಇದ್ದಿಲ್ಲ, ಯಾವುದೋ ಒಂದು ಗಾಡಿಗಳು ಯಾವುದೂ ಇದ್ದಿಲ್ಲ. ಆಫ್ಟರ್ ಒಂದು ಸ್ಕೂಟಿ ಕೂಡ ಇದ್ದಿಲ್ಲ ನಮ್ಮ ಹತ್ರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ. ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಮತ್ತೆ ಎತ್ಕೊಂಡು ಹೊರಟೆ ದಾವಡಿ ಕಡೆಗೆ. ಸೊ ಮನೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಾವಡಿ ಕಡೆಗೆ ಹೊರಡ್ತಾ ಇದ್ದೆ. ಇವಾಗ ಸ್ವಲ್ಪ ಕೆಲಸದ ಮೇಲೆ ನಾನು ಆಚೆ ಕೂಡ ಹೋಗ್ಬೇಕು ಇವಾಗ. ಸೊ ಅದರಿಂದ ದಾವಡಿಗೆ ಹೋಗ್ಬಿಟ್ಟು ಅಕ್ಕಿಗಳಿಗೆಲ್ಲ ನೀರು ತೋರಿಸಿ ಮೇವು ಹಾಕ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೆ. ಕ್ಯಾಮ್ರಾದಲ್ಲಿ ನಾನು ಗಲೀಜಿದ್ದಂಗೆ ಐತಲ್ಲಪ್ಪ. ಇದೊಂದು ರೋಡ್ನ ಅಯ್ಯೋ ಕ್ಲಿಯರಾಗಿ ಬಂತಾ? ಓಕೆ. ಸೊ ಹೊರಡೋಣ ಇವಾಗ ದಾವಡಿ ಕಡೆಗೆ. ಸೊ ದಾವಡಿಗೆ ಹೋಗ್ಬಿಟ್ಟು ಅಕ್ಕಿಗಳಿಗೆ ಮೇವು ಹಾಕೋಣ. ನೋಡಿ ನಮ್ಮ ಬ್ರೂನು ಹೆಂಗಿದೆ. ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಫುಲ್ಲು. ಕಟಿಂಗ್ ಮಾಡಿಸ್ಬಿಟ್ಟು ಇಟ್ಟಿರೋದು ಅಣ್ಣನ, ಯಾಕಂತಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡಿತೈತೆ ಅದಕ್ಕೋಸ್ಕರ. ಸೊ ಬನ್ನಿ ಸೀದಾ ದಾವಡಿ ಕಡೆ ಹೊರಡೋಣ. ನಿನ್ನೆ ಬರಬೇಕಿತ್ತು ವೀಡಿಯೋ, ಬಂದಿಲ್ಲ, ನಾನೇ ಡಿಲೇ ಮಾಡಿದೆ ಅಷ್ಟೇ. ಸೊ ಬನ್ನಿ ಹೊರಡೋಣ. ಗಾಡಿ ಕೀ ಇಟ್ಕೊಂಡಿದ್ದೀನಿ. ಮನೆಗೇನೇ ಸಿಕ್ಕಲ್ಲ, ಮನೆಗೇನು ಸಿಕ್ತು. ಇನ್ನೊಂದು ಗಾಡಿಕೇನು ಎತ್ಕೊಂಬಿಡೋಣ. ಹೋಗಿ ಅದನ್ನ ಎತ್ಕೊಂಬರ್ಬೇಕು. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ತೋರಿಸ್ತೀನಿ ಅಂತ. ಸೊ ಫೈನಲಿ ನಾನು ನಿಮಗೆ ನನ್ನ ಕಾರ್ ತೋರಿಸ್ತೀನಿ, ಓಕೆನಾ? ಸೊ ತೊಗೊಂಡಿದ್ದೀನಿ ಕಾರು. ಮನೆಯವರೆಲ್ಲ ಸೇರಿಸಿ ನಾವು ಕಷ್ಟಪಟ್ಟು ಮನೆಯವರೆಲ್ಲ ಸಪೋರ್ಟ್ ಮಾಡಿ ತೊಗೊಂಡಿರೋ ಕಾರು. ಗೈಸ್, ನೀವು ಏನು ಅನ್ಕೊತಾ ಇರ್ತೀರ ಅಂದರೆ, ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿಬಿಟ್ಟು ಕಾರೆಲ್ಲ ತೊಗೊಂಬಿಟ್ಟ ಅಷ್ಟೊಂದು ದುಡ್ಡು ಮಾಡ್ತಾನೆ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಯೂಟ್ಯೂಬಲ್ಲಿ ಬರ್ತಾ ಇರೋದು ಯಾವುದಕ್ಕೂ ಸಾಲ್ತಾಯಿಲ್ಲ. ನಾನು ಓಪನ್ ಆಗಿ ಇದ್ದಂಗೆ ಹೇಳ್ತಾಯಿದ್ದೀನಿ. ಈ ಮೈಕ್ ನನಗೆ ಹತ್ತತ್ರ ಒಂದು 4,000 ಗಂಟೆ ಬೀಳ್ಬೋದು, ಓಕೆನಾ? 4,000 ಅಂತಂದರೆ ಯೂಟ್ಯೂಬಲ್ಲಿ ಬರೋ ಒಂದು ತಿಂಗಳದು ಅರ್ಧ ಸ್ಯಾಲ್ರಿ ಹೋಗ್ಬಿಡುತ್ತೆ. 4,000 ಮೈಕ್ಗೆ ಅರ್ಧ ಸ್ಯಾಲ್ರಿ ಹೋಗ್ಬಿಡುತ್ತೆ ಅಂದರೆ ಲೆಕ್ಕ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಇನ್ನು ಯಾವ ರೇಂಜಿಗೆ ಸ್ಯಾಲ್ರಿ ಬರ್ತಾ ಇರ್ಬೋದಂತ. ಸೊ ಯೂಟ್ಯೂಬ್ ಜಸ್ಟ್ ನನ್ನ ಪ್ಯಾಷನ್ನು. ನಾನು ಇಷ್ಟು ದೂರ ಯಾರ್ಯಾರು ಏನೇನೋ ಅಂದರು, ನಿನ್ನ ಕೈಲಿ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂದಿದ್ದು ಹಟ್ಟದ ಮೇಲೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದು. ಹಟ್ಟದ ಮೇಲೆ ನಾನು ವ್ಲಾಗರ್ ಆಗಿ ಆಗ್ತೀನಿ, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬರ್ಸ್ ತೊಗೊತೀನಿ, ಪ್ರೀತಿ ಗಳಿಸ್ತೀನಿ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಅದನ್ನ ಬಿಟ್ಬಿಟ್ಟು ದುಡಿತೀನಿ ಯೂಟ್ಯೂಬಲ್ಲಿ, ರಿಚ್ ಆಗ್ತೀನಿ, ಅದು ತೊಗೊತೀನಿ ಆ ಥರ ಅದರಲ್ಲಿ ನಾನು ಬಂದಿಲ್ಲ. ಸೊ ಅದಕ್ಕೋಸ್ಕರ ಇನ್ನೂ ಮೂವ್ ಆನ್ ಆಗ್ತಾ ಇರೋದು ಅದೇ ರೀತಿಯೇ. ಇನ್ಕಮ್ ಇಲ್ಲ ಅಂದರೂ ಕೂಡ ನಾನು ಹೋಗ್ತಾ ಇರೋ ರೀಸನ್ನೇ ಅದಕ್ಕೋಸ್ಕರ. ಸೊ ಈ ಕಾರ್ ಏನು ತೊಗೊಂಡಿದ್ದೀರಿ, ಇದು ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ತೊಗೊಂಡಿರೋ ಕಾರು. ಇನ್ನೂ ಕಷ್ಟಪಡ್ತಿದ್ದೀರಿ. ನಂದು ಫುಲ್ ನಿಮಗೆ ಏನಾದ್ರು ನೋಡಬೇಕು ಅಂತ ಇಷ್ಟ ಇದ್ದರೆ ಹೇಳಿ, ಒನ್ ಡೇ ಫುಲ್ ರೋಟೀನು ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ಸಾಯಂಕಾಲ ನೈಟ್ ಎಷ್ಟು ಗಂಟೆಗೆ ಮಲ್ಕೊತೀನಿ, ಎಷ್ಟು ಅವರ್ ಫ್ರೀಯಾಗಿರ್ತೀನಿ, ಎಷ್ಟು ಅವರ್ ಕೆಲಸ ಮಾಡ್ತೀನಿ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಯಾವಾಗ ನಾನು ಬೇಕು ಅಂತಂದರೆ ಒಂದು ಕಮೆಂಟ್ ಹಾಕಿ. ಡೈಲಿ ರೋಟೀನ್, ಒಂದು ದಿವಸ ರೋಟೀನ್ ನಂದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆಮೇಲೆ ನೀವೇ ಜಡ್ಜ್ ಮಾಡ್ಕೊಳ್ಳಿರಂತೆ. ಸುಮ್ಮನೆ ಯಾರು ನೋಡಿದಿರ ಏನು ಜಡ್ಜ್ ಮಾಡೋಕ್ಕೆ ಹೋಗಬೇಡ್ರಿ. ಈ ಕೀಯಿಂದ ತುಂಬ ಕಷ್ಟ ಇದೆ, ಓಕೆನಾ? ಸೊ ಅದೆಲ್ಲ ಬಿಟ್ಟಾಕಿ ನಾವು ಇವಾಗ ದಾವಡಿ ಕಡೆ ಹೊರಡೋಣ ಬನ್ನಿ. ಹೋಗಿತ್ತು, ಬಟ್ ಅದಕ್ಕಿಂತ ಮುಂಚೆ ಬಂದು ಕಾರ್ ಎತ್ಕೊಂಬರೋಣ ಅಂದ್ಬಿಟ್ಟು ಬಂದೆ. ಸೊ ಇದುವರೆಗೂ ನಾನು ಕಾರ್ ರಿವೀಲೇ ಮಾಡಿಲ್ಲ ಎಲ್ಲೂ ಕೂಡ. ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡಿರೋ ಫಾಲೋವರ್ಸು ಗೊತ್ತಿರುತ್ತೆ, ಬಟ್ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಗಡ್ಡೀಸ್ ಇದೇ ಗಾಡಿ ನಮ್ಮದು, ಕಿಯಾ ಸೊನೆಟ್ಟು. ಸೊ ತೊಗೊಂಡು ಹತ್ರ ಒಂದು ತಿಂಗಳಾಯ್ತೇನೋ ಅಷ್ಟೇ. ನಾನು ಎಲ್ಲೂ ರಿವೀಲ್ ಮಾಡಿಲ್ಲ. ವೀಡಿಯೋ ಮಾಡಿದ್ದೆ, ಬಟ್ ಅದು ಡ್ಯೂ ಟು ಸಮ್ ರೀಸನ್ಸ್ ಅಪ್ಲೋಡ್ ಮಾಡೋಕ್ಕೆ ಹೋಗಲಿಲ್ಲ. ಫುಲ್ ಬ್ಲ್ಯಾಕ್ ಗೈಸ್. ಹೇಳ್ಬೇಕಂದ್ರೆ ನಾವು ಫಸ್ಟು ವೈಟ್ ಕಲರ್ ಗಾಡಿ ಹುಡುಕಿದ್ದು, ವೈಟ್ ಕಲರ್ ಗಾಡಿನೇ ಬುಕ್ ಮಾಡಿದ್ದು. ಬಟ್ ಏನೋ ಗೊತ್ತಿಲ್ಲ, ವೈಟು ಸಿಕ್ಕಲಿಲ್ಲ ನನಗೆ. ಇನ್ನೊಂದು ವೈಟ್ ಗಾಡಿ ನನ್ನ ಹತ್ರ ಒಂದೇ ಒಂದಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಡ್ಯೂಕ್ 200 ಒಂದು ವೈಟ್ ಇತ್ತು, ಅದನ್ನು ಕೂಡ ನಾನು ಸೇಲ್ ಮಾಡಿಬಿಟ್ಟೆ. ಸೊ ನಮ್ಮ ಮನೇಲಿ ಯಾವುದು ಕೂಡ ಇವಾಗ ವೈಟ್ ಗಾಡಿಗಳೇ ಇಲ್ಲ, ಎಲ್ಲ ಬ್ಲ್ಯಾಕು. ಇದು ವೈಟ್ ಬುಕ್ ಮಾಡಿದರೆ ಇದು ಕೂಡ ವೈಟ್ ಬಂದಿಲ್ಲ, ಬ್ಲ್ಯಾಕೇ ಬಂದ್ಬಿಡ್ತು. ಏನೋ ಒಂಥರ ಗೊತ್ತಿಲ್ಲ, ವೈಟ್ ಆಗಿ ಬಂದಿಲ್ಲ ಏನೋ ಗೊತ್ತಿಲ್ಲ. ಇದೇ ಕಾರು. ಏನೂ ಮಾಡಿಸಿಲ್ಲ ಕೈಸ್ ಗಾಡಿಗೆ, ಎಲ್ಲ ಹಂಗೆ ಐತೆ. ಜಸ್ಟ್ ಲೈಟಾಗಿ ಒಂದು ಸ್ವಲ್ಪ ಟಿಂಟ್ ಮಾಡಿಸಿದ್ದೀನಿ, 50% ಟಿಂಟ್ ಮಾಡಿಸಿದ್ದೀನಿ. ಬಿಟ್ಟರೆ ಮುಂದೆಗಡೆ ಒಂದು ನೇಮ್ ಬರ್ಸಿದ್ದೀನಿ ಅಷ್ಟೇ. ಕಾರಲ್ಲಿ ಬೇರೆ ಏನೂ ಹಾಕ್ಸಿಲ್ಲ, ಏನೋ ಒಳಗಡೆ ಏನೂ ಹಾಕ್ಸಿಲ್ಲ. ಇಂಟೀರಿಯರ್ ತೋರಿಸ್ತೀನಿ ನಿಮಗೆ.
ಇದ್ದು ಗಾಡಿ ಇಂಟೀರಿಯರು. ಸೊ ಬೆಂಗಳೂರಿಗೆ ಬಂದು ಹತ್ರ ನಾವು 17 ವರ್ಷ ಆಯಿತಾ, 17-18 ವರ್ಷ ಆಗ್ತಾ ಬಂತು ಗೈಸ್. ಮೇ ಬಿ ನಾನು 1ನೇ ಕ್ಲಾಸಿಗೆ ಬಂದಿದ್ದು ಬೆಂಗಳೂರಿಗೆ, 18 ವರ್ಷ ಆಗ್ತಾ ಬಂದು ಅಂದ್ಕೊಳ್ಳಿ. 18 ವರ್ಷದಲ್ಲಿ ಲೈಕ್ ಹತ್ತತ್ರ ಒಂದು 13 ವರ್ಷ ನಮ್ಮ ಹತ್ರ ಯಾವುದೂ ಗಾಡಿಗಳಿದ್ದಿಲ್ಲ, ಒಂದು ಗಾಡಿಗಳು ಯಾವುದೂ ಇದ್ದಿಲ್ಲ. ಆಫ್ಟರ್ ಒಂದು ಸ್ಕೂಟಿ ಕೂಡ ಇದ್ದಿಲ್ಲ ನಮ್ಮ ಹತ್ರ, ಗೊತ್ತಾ ಹಂಗೆ ಒಂದು ಸ್ಕೂಟಿ ಕೂಡ ಇದ್ದಿಲ್ಲ. ಅದಾದಮೇಲೆ ಒಂದು ಡಿಯೋ ಸ್ಕೂಟಿ ಬಂತು, ಅದಾದಮೇಲೆ ಒಂದು R15 ಬಂತು, ಅದಾದಮೇಲೆ ಒಂದು ಡ್ಯೂಕ್ ಬಂತು, ಅದಾದಮೇಲೆ ಮತ್ತೆ ಒಂದು ಸ್ಪ್ಲೆಂಡರ್ ಬಂತು, ಆಮೇಲೆ ಲಾಸ್ಟ್ ಕಾರ್ ಬಂತು. ಇದು ಒಂಥರ ಡ್ರೀಮ್ ಕಾರ್ ಅಂತ ಅಂದ್ಕೊಳ್ಳಿ. ನನಗಿಷ್ಟ ಅನ್ನೋಕ್ಕಿಂತ ನಮ್ಮಮ್ಮಗೆ ತುಂಬ ಇಷ್ಟ ಈ ಕಾರ್ ಅಂದರೆ. ನಮ್ಮಮ್ಮಗೆ ಅವಾಗಿಂದ ಅಷ್ಟೇ ಕಾರ್ ತೊಗೊಬೇಕು ಅನ್ನೋದೊಂದು ಇತ್ತು ತಲೆಯಲ್ಲಿ. ಬಟ್ ತೊಗೊಂಡ್ರೆ ಕಿಯಾ ತೊಗೊಬೇಕು ಅನ್ನೋದು ನಮ್ಮಮ್ಮ ತಲೆಯಲ್ಲಿ ಏನೋ ಒಂಥರ ಫಿಕ್ಸ್ ಆಗಿಬಿಟ್ಟಿದ್ರು. ಅದರಿಂದ ನಮ್ಮಮ್ಮ ಕಿಯಾನೇ ತೊಗೊಳ್ಳೋಣ ಅಂದ್ಬಿಟ್ಟು ಓಕೆ. ನಮಗೆ ಬೇರೆ ಕಾರ್ ಇಷ್ಟ ಇದ್ದರು, ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ತಾರ್ ಇಷ್ಟ ಇತ್ತು. ಓಕೆನಾ, ಇದೇ ಬಜೆಟಲ್ಲಿ ಕಾರ್ ತೊಗೊಂಡಿರೋ ಬಜೆಟಲ್ಲಿ ತಾರು ಕೂಡ ಬರ್ತಾಯಿತ್ತು ನಮಗೆ. ಬಟ್ ನಮ್ಮಮ್ಮಗೆ ಕಿಯಾ ಅಂದರೆ ತುಂಬ ಇಷ್ಟ ಇತ್ತು. ಸೊ ನಮ್ಮಮ್ಮ ಆಸೆ ಕಿಯಾ ಅಲ್ವಾ, ಸೊ ಫೋರ್ಸ್ ಮಾಡೋಕ್ಕೋಗಲಿಲ್ಲ, ನಾನು ಕೂಡ ಕಿಯಾನೇ ಓಕೆ ಅಂದರೆ ಕಿಯಾ ತೊಗೊಂಡೆ. ಬಟ್ ಆ ಬಜೆಟಲ್ಲಿ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಳಗಡೆ ಇಂಟೀರಿಯರ್ ಆಗಿರ್ಬೋದು, ಗಾಡಿದು ಬೂಟ್ ಸ್ಪೇಸ್ ಆಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗೈತೆ. ಕಾರ್ ಸ್ಪೇಷಸ್ ಆಗಿ ತುಂಬ ಸಖತ್ತಾಗೈತೆ. ಯಾವುದೋ ವೀಡಿಯೋ ಮಾಡೋಕ್ಕೆ ಬಂದು ಯಾವುದೋ ಮಾಡ್ತಾಯಿದ್ದೀನಿ ಅಂತ ಬೈಕೊಳಕ್ಕೆ ಹೋಗ್ಬಿಡ್ರಿ. ಬಟ್ ಇರೋದನ್ನ ಹೇಳ್ತಾ ಇದ್ದೀನಿ. ನನಗೆ ಬುದ್ಧಿ ಬಂದಾಗಿಂದ ಗೈಸ್, ಇರೋದನ್ನ ಹೇಳ್ತಾಯಿದ್ದೀನಿ, ನನಗೆ ಬುದ್ಧಿ ಬಂದಾಗಿಂದ ನಮ್ಮಮ್ಮ ಬೆಳಗ್ಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿರೋದು ನೋಡಿಲ್ಲ ನಾನು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲ್ಸಕ್ಕೆ ಬರ್ತಾರೆ. ಬೆಳಗ್ಗೆ ಅಷ್ಟೊತ್ತಿಗೆ 5 ಗಂಟೆ ಆಗಿರ್ಬೋದು, ಕೆಲವೊಂದು ಸರಿ 4 ಗಂಟೆಗೆ ಬರ್ತಾಯಿದ್ರು. 4 ಗಂಟೆ ಕೆಲ್ಸಕ್ಕೆ ಬರಬೇಕಾದ್ರೆ 3 ಗಂಟೆಗೆ ಎದ್ದು ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ಟು ಆಮೇಲೆ ಹೋಗ್ತಾಯಿದ್ವಿ ಕೆಲಸಕ್ಕೆ. ತುಂಬ ಕಷ್ಟಪಟ್ಟವ್ರೆ, ಎಲ್ಲರೂ ನಮ್ಮ ಮನೇಲಿ ಕಷ್ಟಪಟ್ಟವ್ರೆ. ಅದರಲ್ಲಿ ನಮ್ಮಮ್ಮ ಇನ್ನು ಎಲ್ಲರಿಗಿಂತ ಜಾಸ್ತಿ ಕಷ್ಟಪಟ್ಟವ್ರೆ. ಇನ್ನೊಂದು ಸ್ವಲ್ಪ ವರ್ಷ ನಮ್ಮಮ್ಮನ ಕೆಲ್ಸಕ್ಕೆ ಹೋಗ್ದಿರೋ ಥರ ಮನೇಲಿ ಕೂತ್ಕೊಂಡು ನೋಡ್ಕೊಳ್ಳೋದೊಂದು ಆಸೆ ನಂದು. ಇನ್ನೊಂದು ಸ್ವಲ್ಪ ವರ್ಷ ಅಂದ್ರು ನೋಡಿ ನಮ್ಮಮ್ಮ. ಅಮ್ಮ ಯಾಕೆ ಮೈ ಕಾರ್ ಇಸ್ಕೊಂಡೆ? ಯಾಕೆ ಕಾರ್ ಇಸ್ಕೊಂಬೋದಿತ್ತಲ್ಲ, ಮೆಟ್ಟು ತಗೊಂಡು ಹೊಡಿತೀನಿ. ಏನಾನ ಹೇಳಿದ್ರಿ ಅಂತೇಳಿ. ನಮ್ಮಮ್ಮದ ಫೇವ್ರೇಟ್ ಕಾರ್ ಅಂತೆ ಕಿಯಾ, ಅದಕ್ಕೋಸ್ಕರ ಹಠ ಮಾಡಿಬಿಟ್ಟು ಕಿಯಾನೇ ಇಸ್ಕೊಟ್ಟವ್ರೆ. ನಮ್ಮದಪ್ಪ 90% ಎಫರ್ಟ್ ಬಂದು ನಮ್ಮಮ್ಮದು, ಇನ್ನೊಂದು 10% ನಮ್ಮದಷ್ಟೇ. ಸೀರಿಯಸ್ ಅದೇ ನಾನು ಹೇಳಿದ್ನಲ್ಲ, ನನಗೆ ಬುದ್ಧಿ ಬಂದಾಗಿಂದ ನಮ್ಮಮ್ಮ ಕರೆಕ್ಟಾಗಿ ನಿದ್ದೆ ಮಾಡಿರೋದೇ ನೋಡಿಲ್ಲ ನಾನು. ಇನ್ನೊಂದು ಸ್ವಲ್ಪ ವರ್ಷ, ಇನ್ನೊಂದು 2 ವರ್ಷ ಅಮ್ಮ, ಆಮೇಲೆ ಕೆಲ್ಸಕ್ಕೆ ಹೋಗ್ಬೇಡ ಇನ್ನಷ್ಟೇ. ಸೊ ಬನ್ನಿ, ಸ್ವಲ್ಪ ಕೆಲಸ ಆಯ್ತು, ಹೋಗೋಣ. ಆಮೇಲೆ ನಾನು ಪಾರಿವಾಳ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಟೈಮ್ ಒಂದು 7 ಗಂಟೆ ಆಗ್ತಾ ಬಂತು. ಫುಲ್ ಕತ್ಲಾಗ್ಬಿಡೈತೆ. ಇವಾಗ ರಾಗಿ ಎತ್ಕೊಂಡು ನಾನು ದಾವಡಿ ಕಡೆಗೆ ಬರ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಕೆಲಸ ಆಯಿತು ಗೈಸ್. ಸೊ ಆ ರೀಸನಿಂದ ನನಗೆ ಬರೋಕ್ಕಾಗಲಿಲ್ಲ. ಎಲ್ಲ ಅಕ್ಕಿಗಳೆಲ್ಲ ಹೊಟ್ಟೆ ಹಸ್ಕೊಂಡು ಕೂತಿದ್ದವು ಪಾಪ. ಎಲ್ಲದಕ್ಕೂ ಬೇಗ ಬೇಗ ಮೇವು ಹಾಕ್ಬೇಕು ಇವಾಗ. ಫಸ್ಟ್ ಎಲ್ಲ ಕಾಣೆಗಳು ಖಾಲಿ, ಬೇಗ ಮೇವು ಹಾಕಬೇಕು. ಯಾಕಂತಂದರೆ ನಾನು ಆ ಕೆಲಸ ಬಿಡೋ ಥರ ಇದ್ದಿಲ್ಲ ಇವತ್ತು. ಸ್ವಲ್ಪ ರಿಜಿಸ್ಟ್ರೇಷನ್ ಇತ್ತು, ಸೈಟ್ದು ರಿಜಿಸ್ಟ್ರೇಷನ್ ಇತ್ತು, ಹೋಗಲೇಬೇಕಾಗಿತ್ತು. ಸೊ ಅದರಿಂದ ನೆಗ್ಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಅದು ಹೋಗಿ ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಬನ್ನಿ ಬೇಗ ಎಲ್ಲ ಮೇವು ಹಾಕೋಣ. ಯಾವ್ದು ಲೈಟ್ ಚೇಂಜ್ ಮಾಡಿಬಿಟ್ಟವ್ರೆ. ಲೈಟ್ ಚೇಂಜ್ ಮಾಡ್ಬಿಟ್ಟಾರೆ. ಇದು ಇನ್ನೊಂದು ಲೈಟ್ ಹಾಕೋದೆ ಇವಾಗ. ಈ ಲೈಟ್ಗಳು ಹಾಕೋಕ್ಕೆ ಭಯ ಆಗುತ್ತಪ್ಪ. ಲೈಟ್ ಹಾಕ್ತೆ, ಫುಲ್ ಬೆಳಕು ಬರ್ಸೋಣ ಇರ್ರಿ ಇವಾಗ. ಬಾ ನೋಡ್ರಪ್ಪ ಬೆಳಕು ಇಷ್ಟೈತೆ. ಬೆಳಕು ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ. ನಾಳೆ ಹೆಂಗಾನ ಮಾಡಿ ಎಲ್ಲ ಇದು ಮಾಡಬೇಕು, ಅರೇಂಜ್ ಮಾಡಬೇಕು. ಸೊ ಬನ್ನಿ, ಫಸ್ಟ್ ಎಲ್ಲ ಅಕ್ಕಿಗಳಿಗೆ ನೀರು ಇವಾಗ ಜಸ್ಟ್ ತೋರಿಸಿರೋದು. ಎಲ್ಲ ಅಕ್ಕಿಗಳಿಗೂ ಒಂದು ಕಡೆನೂ ಮೇವು ಹಾಕೊಂಬರೋಣ. ಎಲ್ಲ ಈ ಕಡೆ ಎಲ್ಲ ಇತ್ತಿಕೊಂಡೆ. ಸೊ ಇವಾಗ ಏನಪ್ಪ ಅಂತಂದರೆ ಸೀನು, ಒಂದು ಕಡೆ ಕ್ಲೀನಾಗಿ ಮೇವು ಹಾಕ್ಬೋದು, ಈ ಕಡೆ ಮತ್ತು ಈ ಕಡೆ ಮೇವು ಹಾಕ್ಬೋದು. ಒಂದು ಕಡೆ ಗುಡ್ ಫುಲ್ ಖಾಲಿ ಹೊಡಿಯುತ್ತೆ. ಆ ಗುಡಿಗೆ ಏನು ಮಾಡೋದು ಅಂತಂದರೆ ಅಕ್ಕಿಗಳು ಆಚೆ ಬಿಟ್ಬಿಡೋಣ. ಸೊ ಇವಾಗ ಯಾವ್ದಾದ್ರು ಗುಡಲ್ಲಿ ಕಾಣೆ ಐತೆ ಅದಕ್ಕೆಲ್ಲ ಮೇವು ಹಾಕೊಂಡ್ಬಿಡ್ತೀನಿ. ಯಾವ ಗುಡಲ್ಲಿ ಕಾಣೆ ಇಲ್ಲ ಅಕ್ಕಿಗೆಲ್ಲ ಆಚೆ ಬಿಡ್ತೀನಿ. ಓಕೆನಾ, ಡನ್. ನೋಡಿ
ಲಿಟ್ರಲಿ ಸ್ಟಾರ್ಟಿಂಗ್ ಗ್ಲಾಸಲ್ಲಿ ಏನಾದ್ರು ಇದ್ದೋಯ್ತು, ಮಳೆ ಬರ್ತೈತೆ ಅಂತ ಅಪ್ಪಾರ ಹಾಕೊಂಬಂದರೆ ಸೆಕೆಗೆ ಬೆವ್ರು ಕಿತ್ಕೊಂಡೈತೆ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಲೆಕ್ಚರರ್ ಹೊಡೆದಿರೋ ಥರ ಫೀಲ್ ಆಯ್ತಾ ನಿಮಗೆ? ಏನೋ ಗೊತ್ತಿಲ್ಲ, ಬಟ್ ಇದ್ದಿದ್ದು ಹೇಳಿದ್ದೀನಿ ನಾನು. ಈ ಏಜಲ್ಲಿ ದುಡಿಬೇಕು, ಏನೋ ಮಾಡಬೇಕು ಅಷ್ಟೇ ಗೈಸ್. ನನ್ನ ಏಜ್ ಅವ್ರಿಗಾಗಲಿ ನನಗಿನ್ನ ಚಿಕ್ಕವ್ರಿಗಾಗಲಿ ನನ್ನ ಸಜೆಷನ್ ಇಷ್ಟೇ, ಏನೋ ಒಂದು ಮಾಡಬೇಕು ಅಂತಂದರೆ ಚೆನ್ನಾಗಿ ದುಡಿಬೇಕು. ನೀವು ಚೆನ್ನಾಗಿ ಒಳ್ಳೆ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ದುಡಿಬೇಕನ್ನೋ ಅವಶ್ಯಕತೆ ಇಲ್ಲ. ಅದೇ ನಮ್ಮ ಥರ ಮಿಡಲ್ ಕ್ಲಾಸ್ ಅಂದಮೇಲೆ ಏನೋ ಒಂದು ಮಾಡಬೇಕು, ಎಲ್ಲರ ಥರ ನಾವು ಚೆನ್ನಾಗಿರ್ಬೇಕಂದ್ರೆ ದುಡಿಬೇಕು ಗೈಸ್. ಅದೇ ಎಲ್ಲ ಬಿಟ್ಬಿಟ್ಟು ದುಡಿಬೇಕು. ಫ್ರೆಂಡ್ಸು, ಎಂಜಾಯ್ಮೆಂಟು, ಅದು ಇದು ಎಲ್ಲ ಎತ್ತಿಟ್ಬಿಟ್ರೆ ಸ್ವಲ್ಪ ಸೈಡಿಗೆ ಒಂದು ಸ್ಟ್ಯಾಂಡರ್ಡಲ್ಲಿ ಹೋಗಿ ಕೂತ್ಕೊತೀರಾ, ಆವಾಗ ನೀವೆಲ್ಲ ಮಾಡ್ಕೊಂಬರ್ಬೋದು. ಹೇಳ್ಬೋದು ವಯಸ್ಸಾದ್ಮೇಲೆ ಏನು ಬ್ರೋ ಮಾಡೋದು ಅಂತ. ಅವೆಲ್ಲ ಕೇರ್ ಆಗಲ್ಲ. ಅವೆಲ್ಲ ನೀನು ಇವಾಗ ಎಷ್ಟು ದುಡ್ಡು ಮಾಡಿದ್ಯಾ, ಏನು ಮಾಡಿದ್ಯಾ ಅಂತ ಕೇಳ್ತಾರಲ್ಲ ನಿಮಗೆ. ಅದು ಬಿಟ್ಬಿಟ್ಟು ಎಷ್ಟು ಫ್ರೆಂಡ್ಸ್ನ ಸುತ್ತಾಡಿದ್ಯಾ, ಎಷ್ಟು ಗಲಾಟೆಗಳು ಮಾಡ್ಕೊಂಡಿದ್ಯಾ, ಇನ್ನೊಂದು ಮಾತನ್ನೆಲ್ಲ ಕೇಳಲ್ಲ. ಏನು ಮಾಡಿದ್ಯಾ, ಏನು ಹೆಸರು ಮಾಡಿದ್ಯಾ ಅಂತ ಕೇಳೋದು. ತಲೆಯಲ್ಲಿ ಇಟ್ಕೊಂಡು ಮಾಡಿರಿ. ಪಾರಿವಾಳ ಸಾಕಬೇಕಾದ್ರೂ ಅಷ್ಟೇ ತಲೆಯಲ್ಲಿ ಇರಬೇಕು, ನಾವು ಮುಂದೆ ಇನ್ನೊಂದೇನೋ ಮಾಡಬೇಕು. ಇದು ಜಸ್ಟ್ ಒಂದು ಹಾಬಿ, ಜಸ್ಟ್ ಒಂದು ಇದ್ರ ಥರ ಪೀಸ್ ಆಫ್ ಟೈಮ್ ಆ ಥರ ಇಟ್ಕೊಂಡು ಸಾಕಬೇಕು. ಅದು ಬಿಟ್ಬಿಟ್ಟು ಅದನ್ನೇ ಅಡಿಕ್ಷನ್ ಥರ ಮಾಡ್ಕೊಂಬಿಟ್ರೆ ಎಲ್ಲದಕ್ಕಿಂತ ಕೆಟ್ಟ ಅಡಿಕ್ಷನ್ ಇದು. ಇದನ್ನೇನೋ ನೀವು ಅಡಿಕ್ಷನ್ ಮಾಡ್ಕೊಂಬಿಟ್ರೆ ಎಲ್ಲ ಅದಕ್ಕಿಂತ ಕೆಟ್ಟ ಅಡಿಕ್ಷನ್, ಓಕೆನಾ? ಸೊ ಮಾಡ್ಕೊಂಬಿಡ್ರಿ ಪೀಸಾಗಿ, ಒಂದು ಹಾಬಿ ಥರ ಇಟ್ಕೊಂಡು ಸಾಕ್ಕೊಳ್ಳಿ, ತುಂಬ ಒಳ್ಳೆಯದು. ಪೀಸ್ ಆಫ್ ಮೈಂಡ್. ನಿಮ್ಗೆ ಏನೇ ಟೆನ್ಷನ್ ಇದ್ರು ಇಲ್ಲಿ ಬಂದರೆ ಎಲ್ಲ ಮರ್ತೋಗ್ಬಿಡ್ತೀರ. ಸೊ ಆ ಥರ ಇದು. ಅದನ್ನೇ ಅಡಿಕ್ಷನ್ ಮಾಡ್ಕೊಂಬಿಟ್ರೆ ಲೈಫ್ನ ಇದು ಮಾಡೋಷ್ಟು ಕೆಪಾಸಿಟಿ ಐತಿ ಇದಕ್ಕೆ. ಸುಳ್ಳಲ್ಲ, ನಿಜವಾಗ್ಲು. ಎಷ್ಟೋ ಜನ ಹಾಳಾದವ್ರು ಅವರೇ, ಉದ್ಧಾರ ಆದವ್ರು ಅವರೇ. ಸೊ ಇಷ್ಟಕ್ಕೆ ಇಲ್ಲಿ ಗೂಡಲ್ಲಿದ್ವು ಕಾಣೆಗಳು ಸಾಲ್ಟೇಜ್ ಇತ್ತು. ಸೊ ಅದರಿಂದ ಎಲ್ಲ ಆಚೆ ಬಿಟ್ಟು ಮೇವು ಹಾಕ್ತಿದ್ದೀನಿ. ಮಿಕ್ಕಿದೆಲ್ಲ ತಿಂತಾ ಇದ್ದಾವೆ, ಆಲ್ಮೋಸ್ಟ್ ಎಲ್ಲ ತಿಂತಾ ಇದ್ದಾವೆ. ತಿನ್ನಲಿ. ಇದೊಂದು ಯಾಕೆ ಆಚೆ ಬರೋಕ್ಕೆ ಒದ್ದಾಡ್ತೈತೆ, ಮೇವು ತಿಂತಾ ಇಲ್ಲ. ಆಚೆ ಮೇವರಪ್ಪ. ಸೊ ಇನ್ನು ನಮ್ಮ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳಿದ್ದಾರೆ ಇಲ್ಲಿ. ಈ ಮಕ್ಕಳುಗಳಿಗೆ ಸ್ವಲ್ಪ ಮೇವು ತಿನ್ನಿಸ್ಬೇಕು. ಇವಾಗ ಕಟ್ಟೆ ಇಲ್ಲೇ ಇದೆ. ಆ ಮಕ್ಕಳಿಗೆ ಸ್ವಲ್ಪ ಮೇವು ತಿನ್ನಿಸ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಯಾಕಂತಂದರೆ ತುಂಬ ಹೊಟ್ಟೆ ಹಸ್ಕೊಂಡಿದ್ದಾರೆ ಪಾಪ. ಮೇವು ತಿನ್ನಿಸ್ಬಿಟ್ಟು ಸಿಗ್ತೀನಿ. ಎಲ್ಲ ಬ್ಯುಸಿಯಾಗಿದ್ಬಿಟ್ಟು ಲಾಸ್ಟ್ ಎಂಡಿಂಗಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪಾಯಿಂಟ್ ಸಿಗುತ್ತೆ, ಗೊತ್ತಾ? ಸೊ ನಿಮಗೆ ಇವಾಗ ಸಿಕ್ತಪ್ಪ. ಈ 3 ಅಕ್ಕಿಗೂ ಫುಲ್ಲು ಕರೆಕ್ಟಾಗಿ ಮೇವು ಹೊಡೆದ್ಬಿಟ್ಟು ನೆಮ್ಮದಿಯಾಗಿದ್ದಾವೆಲ್ಲ ಇವಾಗ, ಓಕೆನಾ? ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು ಬೆಳಗ್ಗೆನೇ 10 ಗಂಟೆಗೆ ಮನೆಗೆ ಬಿಟ್ಟೆ. ಸೊ ಮಾರ್ನಿಂಗು ಕೂಡ ಬರೋಕ್ಕಾಗಲಿಲ್ಲ, ನೀರು ಕೂಡ ನನ್ನ ಕೈಲಿ ತೋರ್ಸೋಕ್ಕಾಗಲಿಲ್ಲ, ಓಕೆನಾ? ಇನ್ನೊಂದೇನಪ್ಪ ಅಂತಂದರೆ ನಾನು ಒಂದು ನಮ್ಮ ಸೈಟದು ರಿಜಿಸ್ಟ್ರೇಷನ್ಗೆ ಹೋಗಿದ್ದೆ. ಸೊ ಯಾವುದೋ ಲಕ್ಷದ ವ್ಯವಹಾರ ಅಂದ್ಕೊಳ್ಳೋದು, ಲಕ್ಷ ಕೊಟ್ಟು ಸೈಟ್ ತೊಗೊಂಡಿದ್ದೀರಿ. ಸೊ ಅದ್ರದ್ದು ವ್ಯವಹಾರಕ್ಕೆ ಹೋಗಿದ್ದೀರಿ. ನನಗೆ ಆ ಲಕ್ಷ ಚಿಂತೆ ಇಲ್ಲ ನನಗಲ್ಲಿ. ಬೆಳಗ್ಗೆ ಹಾಕಿ ನೀರು ಕೊಡಿಸಿಲ್ಲಲ್ಲ, ಮೇವು ಹಾಕಿಲ್ಲ ಅಲ್ವಾ, ಹೆಂಗಿರ್ತವೆ ಅಂಥ ಸಿಚುವೇಶನ್ಗಳು. ನನಗೆ ಇದು ನೆನಪಾಗ್ತೈತೆ, ಈ 3 ಪಟಾಗಳು ನೆನಪಾಗ್ತೈತೆ, ಚಿಕ್ಕ ಪಟಾಗಳು ನೋಡಿದ್ರೆ ಇದರಲ್ಲಿ ಅದು ನೆನಪಾಗ್ತೈತೆ. ಲೆಕ್ಕ ಹಾಕ್ರಿ, ಈ ಪಾರಿವಾಳ ಅಡಿಕ್ಷನ್ ಅನ್ನೋದು ಯಾವ ಲೆವೆಲಿಗೆ ಇರ್ತೈತೆ ಅಂತ ಇನ್ನು. ಸೊ ಇವಾಗ ಮುಗೀತು ಆಲ್ಮೋಸ್ಟ್ ಎಲ್ಲ ವರ್ಕು. ಎಲ್ಲ ಅಕ್ಕಿಗಳು ಮೇಯ್ಲಿ, ಆಮೇಲೆ ಹೊತ್ತು ನೀರು ಕೊಡೋಣ. ಆಮೇಲೆ ಇವತ್ತಿಗೆ ನನ್ನ ಕೆಲಸ ಎಲ್ಲ ಮುಗೀತು. ಫುಲ್ಲು ಟಯರ್ಡ್ ಅಂದ್ಕೊಳ್ಳಿ, ಹಾಕ್ದಿರೋರುತ್ತಾ. ಎಲ್ಲ ಅಕ್ಕಿಗಳು ಹಿಡಿದು ಮುಚ್ಚಿದ್ದೀನಿ. ಆದರೂ ಒಂದು ಟೈಮ್ ನೋಡ್ಕೊಂಬಿಡ್ತೀನಪ್ಪ, ಕಳ್ಳಕ್ಕಿಗಳು ಜಾಸ್ತಿ ಇದ್ದಾವೆ. ಅಲ್ಲಿ ಇಲ್ಲಿ ಓಡೋಕೆ ಕೂತ್ಕೊಂಡ್ಬಿಡೋದು, ಆಮೇಲೆ ಬರೋದು. ಒಂದು ಅಕ್ಕಿನ ತೋರಿಸ್ತೀನಿ, ಸಕ್ಕತ್ತಾಗೈತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ. ಇಷ್ಟೊತ್ತವರೆಗೂ ವೀಡಿಯೋ ಎಷ್ಟು ಜನ ನೋಡಿದಾರೆ ಅಂತ ನನಗೆ ಕನ್ಫರ್ಮ್ ಆಗಲಿ. ಈ ಅಕ್ಕಿ ಹೆಸರು ಕಮೆಂಟ್ ಹಾಕ್ರಿ, ಯಾವ ಜಾತಿ ಅಕ್ಕಿ ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ಯಾವ ಅಕ್ಕಿ ಇದು ಅಂತ ಕಮೆಂಟ್ ಹಾಕ್ರಪ್ಪ. ನಾನು ಎಷ್ಟು ಜನ ಇಷ್ಟೊತ್ತು ಗಂಟೆ ವೀಡಿಯೋ ನೋಡೋರೆ ಎಲ್ಲ ಗೊತ್ತಾಗುತ್ತೆ. ಫುಲ್ ಮಸ್ತ್ ಇದೆ ಅದೊಂದು, ಸಖತ್ತಾಗಿದೆ. ಇದಕ್ಕೇನೋ ನಾನು ಮ್ಯಾಚ್ ಹಾಕ್ಬಿಟ್ರೆ, ನನ್ನ ತಲೆಯಲ್ಲಿ ಒಂದು ಎಣ್ಣೆ ಐತೆ, ಏನು ನಾನು ಮ್ಯಾಚ್ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ತಲೆಯಲ್ಲಿ ಒಂದು ಎಣ್ಣೆ ಐತೆ, ಈ ಎಣ್ಣೆ ಇದೆ ನನ್ನ ತಲೆಯಲ್ಲಿ. ನೋಡೋಣ, ಇನ್ನೂ ನೋಡಿಲ್ಲ ನಾನು. ಗಣ್ಣ ಕೂಡ ಇನ್ನೂ ಹಿಡ್ಕೊಂಡು ನೋಡಿಲ್ಲ ಕೈಯಲ್ಲಿ. ಇನ್ ಕೇಸ್ ಏನಾರ ಮ್ಯಾಚ್ ಆದರೆ ನೋಡೋಣ. ಈ ಗಂಡು ಯಾವುದು ಅಂತ ಕಮೆಂಟ್ ಹಾಕ್ರಿ, ಓಕೆನಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಇರುತ್ತೆ, ಕಮೆಂಟ್ ಮಾಡಿರಿ. ಇಷ್ಟೊತ್ತವ್ರಿಗೆ ಎಷ್ಟು ಜನ ವೀಡಿಯೋ ನೋಡಿದ್ದೀರ ಅಂತ ನನಗೂ ಗೊತ್ತಾಗಲಿ. ವೀಡಿಯೋ ಹೆವಿ ಲಾಂಗ್ ಆಯಿತಾ, ಶಾರ್ಟ್ ಆಯಿತು ಒಂದು ಗೊತ್ತಿಲ್ಲ. ಆಲ್ಮೋಸ್ಟ್ ಲಾಂಗ್ ಆಗಿದೆ ವೀಡಿಯೋ, ಯಾಕಂದರೆ ಅಷ್ಟೊತ್ತಿಂದ ವೀಡಿಯೋ ಮಾಡ್ತಾನೆ ಇದ್ದೀನಿ. ಮೈಕು ತೊಗೊಂಬಂದಿಲ್ಲ, ಬೇಜಾರು ಮಾಡ್ಕೊಂಬಿಡ್ರಿ. ಮೈಕು ಗಾಡಿಯಲ್ಲೇ ಬಿಟ್ಬಿಟ್ಟಿದ್ದೀನಿ, ಕಾರ್ ಒಳಗಡೆನೇ ಐತೆ. ಮೈಕ್ ಹಂಗೆ ಐತೆ, ಎಲ್ಲದು ಲಾಕ್ ಮಾಡ್ಬಿಡೋಣ ಒಂದ್ಸಲಿ. ಯಾಕಂದರೆ ನೋಡಿರಿ, ಇಲ್ಲಿ ಕಾಟ ಎಲ್ಲ ಲಾಕ್ ಮಾಡಿದ್ದೀನಿ, ಇನ್ನೇನು ಇಲ್ಲ. ಇದೊಂದು ಅಕ್ಕಿ ಸಿಂಗಲ್ಲಾಗೈತೆ.
ಪಾಪ ಇದು ಸಿಂಗಲಾಗಿ ಇಡಲ್ಲ, ಜಂಪ್ ಬಂದ್ಬಿಟ್ಟು ಪಟಾಗಳಿಗೋಸ್ಕರ. ಬಟ್ ಪಟಾಗಳನ್ನ ಇಲ್ಲಿ ಇಟ್ಟರೆ ಇಲಿ ಎಳ್ಕೊಂಬಿಡುತ್ತೆ ಅನ್ನೋದೊಂದು ಭಯ. ಅದೇ ದೊಡ್ಡ ಕೀಗಳಂದರೆ ತಪ್ಸ್ಕೊಂಡ್ಬಿಡ್ತವೆ, ಇಲಿ ಚಿಕ್ಕ ಚಿಕ್ಕ ಕೀಗಳಿಗಾದರೆ ಸ್ವಲ್ಪ ಭಯ. ಇವಾಗೇನು ಇಲ್ಲಿ ಓಡಾಡ್ತಾಯಿಲ್ಲ, ಯಾಕಂತಂದರೆ ಫುಲ್ ಓಪನ್ ಸ್ಪೇಸ್ ಐತಲ್ವಾ, ಇಲ್ಲಿ ಎಲ್ಲೂ ಓಡಾಡಲ್ಲ. ಇವಾಗ ಓಡಾಡಿದ್ರೆ ನೋಡಿರಿ ಈ ಸಂದಲ್ಲೇ ಅಲ್ಲೆಲ್ಲೇ ಇರುತ್ತೆ ಇಲ್ಲಿ. ಸೊ ಇವಾಗ ಯಾವುದೂ ಇಲ್ಲಿ ಇಲ್ಲ. ಲಾಸ್ಟ್ ಮುಗಿಸೋಣ ವೀಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿದ್ದು. ಮೇ ಬಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡೆ, ಯಾಕಂದರೆ ತುಂಬ ಜನ ಎಲ್ಲ ಲಾಂಗ್ ವೀಡಿಯೋ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಲಾಂಗ್ ವೀಡಿಯೋನ ಮಾಡಿದ್ದೀನಿ. ಇವಪ್ಪ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 80K ಆದಮೇಲೆ 1000 ಸಬ್ಸ್ಕ್ರೈಬರ್ಸ್ ಹೆಂಗೆ ಬಂದರು ಅಂತ ನನಗಂತೂ ಗೊತ್ತಿಲ್ಲ. ಸುಯ್ ಅಂತ ಬಂದುಬಿಟ್ರು 81K ರೀಚ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನಾನು ಸಪೋರ್ಟ್ ಮಾಡ್ತಾಯಿದ್ರಿ. ನಾನು ನಿಮ್ಗೆ ಒಳ್ಳೊಳ್ಳೆ ವೀಡಿಯೋ ತರೋಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ, ಇನ್ಮೇಲಿಂದ ಪಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ಕೊಂತ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ದೊಡ್ಡ ಲೈಟ್ ಹಾಕೊಂಡ್ಬಿಟ್ಟು ಚಿಕ್ಕ ಲೈಟ್ ಒಂದೇ ಆನ್ ಆಗಿರಲಿ, ಯಾಕಂದರೆ ಎಲ್ಲ ಇನ್ನೂ ಸ್ವಲ್ಪ ಮೇವು ತಿಂತಾ ಇದ್ದಾವೆ. ಅದಕ್ಕೋಸ್ಕರ ತುಂಬ ಅಕ್ಕಿಗಳು ತಿಂದು ಮುಗಿಸಿದ್ದಾವೆ, ಕೆಲವೊಂದು ಅಕ್ಕಿಗಳು ತಿಂತಾ ಇದ್ದಾವೆ. ಅದಕ್ಕೋಸ್ಕರ ಹಂಗೆ ಒಂದು ಡಿಸ್ಕೋ ಲೈಟ್ ಹಾಕಿದ್ದೀವಿ, ಡ್ಯಾನ್ಸ್ ಆಡ್ತಾ ಇರುತ್ತೆ ನೈಟೆಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ, ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಕನ್ನಡ ಬೆಳೆಸಿ ಕನ್ನಡಿಗರು ಅಂತ ಟೇಕ್ ಕೇರ್ ಗೈಸ್, ಬೈ. ಫುಲ್ ಟೈರ್ಡ್.